ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬಾಳೆಹಣ್ಣಿನ ಸಿಪ್ಪೆಯ ಒಳಗಿರುವ ನಾರನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕರಳು ಶುದ್ಧಿ, ಬಿ ಅಧಿಕ ಪೌಷ್ಟಿಕಾಂಶ, ಸಿ ಹಸಿವಾಗುವುದಿಲ್ಲ, ಡಿ ಸುಲಭ ಮಲವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕ ಪೌಷ್ಟಿಕಾಂಶ. ಬಾಳೆಹಣ್ಣಿನ ಸಿಪ್ಪೆಗೆ ಈ ನಾರು ಅಂಟಿಕೊಂಡಿರುತ್ತದೆ. ಇದನ್ನು ಫ್ಲೋಯಂ ಕಟ್ಟುಗಳು ಎಂದು ಕರೆಯಲಾಗುತ್ತದೆ. ಬಾಳೆಹಣ್ಣಿನಲ್ಲಿರುವ ಈ ನಾರುಗಳು ವಿವಿಧ ಖನಿಜಗಳು ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ನಾರಿನಲ್ಲಿ ಫೈಬರ್ ಅಂಶ ಬಾಳೆಹಣ್ಣಿನಲ್ಲಿ ಕಂಡುಬರುವ ಫೈಬರ್ಗಿಂತ ಗುಣಮಟ್ಟದಲ್ಲಿ ಸ್ವಲ್ಪ ಭಿನ್ನವಾಗಿದೆ ಮತ್ತು ಈ ನಾರುಗಳು ಗುಣಮಟ್ಟದ ವಿಚಾರದಲ್ಲೂ ಖಂಡಿತವಾಗಿಯೂ ಅತ್ಯುತ್ತಮವಾಗಿದೆ. ಈ ನಾರುಗಳು ವಾಸ್ತವವಾಗಿ ಬಾಳೆಹಣ್ಣಿಗಿಂತ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿದೆ. ಸೇಬಿನ ಹಣ್ಣಿನ ಸಿಪ್ಪೆಗಳು ಎಷ್ಟು ಪೋಷಕಾಂಶಗಳಿಂದ ಕೂಡಿದೆಯೋ ಬಾಳೆಹಣ್ಣಿನ ನಾರುಗಳು ಸಹ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಹೀಗಾಗಿ ನೀವು ಬಾಳೆಹಣ್ಣುಗಳನ್ನು ತಿನ್ನುವಾಗ ನಾರನ್ನು ಎಸೆಯುವ ಬದಲು ಅವುಗಳನ್ನು ಸಹ ತಿನ್ನುವುದು ಉತ್ತಮ. ಎರಡನೇ ಪ್ರಶ್ನೆ, ಶಿವ ಪಾರ್ವತಿಯ ಮದುವೆಯಾದ ಸ್ಥಳ ಈಗಿನ ಭಾರತದ ಯಾವ ರಾಜ್ಯವಾಗಿದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಉತ್ತರ ಪ್ರದೇಶ್, ಸಿ ಹಿಮಾಚಲ್ ಪ್ರದೇಶ್, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್. ತ್ರಿಯುಗಿ ನಾರಾಯಣ ಎಂಬ ಸ್ಥಳವು ಪಾರ್ವತಿಯ ತಂದೆ ಅಂದರೆ ಪರ್ವತರಾಜನ ರಾಜಧಾನಿ ಎಂದು ನಂಬಲಾಗಿದೆ. ಸತ್ಯಯುಗದಲ್ಲಿ ಶಿವ ಮತ್ತು ಪಾರ್ವತಿಯ ದಿವ್ಯ ವಿವಾಹ ಇದೇ ಸ್ಥಳ ನಡೆದಿತ್ತು ಎನ್ನಲಾಗಿದೆ. ಶಿವ ಪಾರ್ವತಿಯರ ಮದುವೆಯ ಮುಂದಾಳತ್ವ ವಹಿಸಿದ್ದು ಭಗವಾನ್ ವಿಷ್ಣು. ಸೃಷ್ಟಿಕರ್ತ ಬ್ರಹ್ಮ ವಿವಾಹದ ಪುರೋಹಿತನಾಗಿ ಕಾರ್ಯನಿರ್ವಹಿಸಿದನು. ತ್ರಿಯುಗಿ ನಾರಾಯಣ ದೇವಸ್ಥಾನ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ತ್ರಿಯುಗಿ ನಾರಾಯಣ ಹಳ್ಳಿಯಲ್ಲಿದೆ. ಇದು ವಿಷ್ಣುವಿಗೆ ಸಮರ್ಪಿತವಾದ ದೇಗುಲವಾಗಿದೆ. ಹೀಗಾಗಿ ಈ ದೇವಸ್ಥಾನವನ್ನು ಅಖಂಡ ದೇವಸ್ಥಾನ ಎಂದು ಕೂಡ ಕರೆಯಲಾಗುತ್ತದೆ. ಬೆಳಗ್ಗಿನ ಸಮಯ ಹುದುಗಿಸಿದ ಮೊಸರನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಇಮ್ಯುನಿಟಿ ಹೆಚ್ಚಳ, ಬಿ ರೋಗಮುಕ್ತ, ಸಿ ಗ್ಯಾಸ್ಟ್ರಿಕ್ ತಡೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಇಮ್ಯುನಿಟಿ ಹೆಚ್ಚಳ. ಹುದುಗಿಸಿದ ಮೊಸರನ್ನ ದೇಹದಲ್ಲಿ ಶಾಖವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಹಲವು ವರ್ಷಗಳ ಕಾಲ ಪರಿಪೂರ್ಣ ಆರೋಗ್ಯದಿಂದ ಬದುಕಿದ್ದರು. ಬೆಳಗ್ಗೆ ಮೊಸರನ್ನ ತಿನ್ನುವುದರಿಂದ ಅನೇಕ ಪ್ರಯೋಜನಗಳಿವೆ. ಅನ್ನ ಮತ್ತು ಚಪಾತಿ ಮುಂತಾದ ಆಹಾರಗಳು ತಣ್ಣಗಾದಾಗ ಅವುಗಳ ಪಿಷ್ಟದಲ್ಲಿರುವ ಅಣುಗಳು ಹತ್ತಿರ ಬಂದು ಒಟ್ಟಿಗೆ ಅಂಟಿಕೊಳ್ಳುತ್ತವೆ. ಈ ಪ್ರತಿಕ್ರಿಯೆಯು ಪಿಷ್ಟವು ಗಟ್ಟಿಯಾಗಲು ಸಹಾಯ ಮಾಡುತ್ತದೆ. ಇದರಿಂದ ಹಲವು ಪ್ರಯೋಜನಗಳಿವೆ. ಈ ಗಟ್ಟಿಯಾದ ಪಿಷ್ಟವು ಬೇಗನೆ ಒಡೆಯುವುದಿಲ್ಲ. ಇದು ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಹೆಚ್ಚಿಸುವುದಿಲ್ಲ. ಸಂಕೀರ್ಣವಾದ ಪಿಷ್ಟವು ಸಣ್ಣ ಕರುಳಿನಲ್ಲಿ ಜೀರ್ಣವಾಗದೆ ದೊಡ್ಡ ಕರುಳಿಗೆ ಹೋಗುತ್ತದೆ. ಅಲ್ಲಿ ಅದು ವಿಭಜನೆಯಾಗಿ ಹುದುಗುತ್ತದೆ. ಇದು ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತದೆ. ಐದನೇ ಪ್ರಶ್ನೆ, ಹೆಂಡತಿ ಗಂಡನ ಎಡಭಾಗದಲ್ಲೇ ಮಲಗಬೇಕು ಎನ್ನಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಮೂಢನಂಬಿಕೆ, ಬಿ ಪದ್ಧತಿ, ಸಿ ಸೂರ್ಯನಾಡಿ, ಡಿ ಚಂದ್ರನಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸೌರ ಫ್ಲೆಕ್ಸಸ್ ನಮ್ಮ ದೇಹದ ಎಡಭಾಗದಲ್ಲಿದೆ ಮತ್ತು ಶಕ್ತಿ, ಉತ್ಸಾಹ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಚಂದ್ರನಾಡಿ ನಮ್ಮ ದೇಹದ ಎಡಭಾಗದಲ್ಲಿದೆ. ಇದು ಸೌಮ್ಯತೆ, ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಚಂದ್ರನಾಡಿ ಇದಾನಾಡಿ ಎಂದು ಕರೆಯಲ್ಪಡುತ್ತದೆ. ಈ ಚಂದ್ರನನ್ನು ತಂಪು ಮತ್ತು ಶಾಂತಿಯುತ ಸ್ವಭಾವದೊಂದಿಗೆ ಸಂಬಂಧ ಹೊಂದಿದೆ. ಗಂಡ ಹೆಂಡತಿ ಒಟ್ಟಿಗೆ ಇರುವಾಗ ಹೆಂಡತಿಯ ಎಡಭಾಗದಲ್ಲಿ ಇರುವುದು ಭಾವನಾತ್ಮಕ ಸಾಮರಸ್ಯ ಮತ್ತು ಸಂಬಂಧದಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಪತಿಯ ಎಡಭಾಗದಲ್ಲಿ ಇರುವುದು ಅವರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಶಕ್ತಿ ಮತ್ತು ಉತ್ಸಾಹದ ಮೇಲೆ ಪ್ರಭಾವ ಬೀರುತ್ತದೆ. ಅದೇ ರೀತಿ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಾಮರಸ್ಯಕ್ಕೆ ಸರಿಯಾದ ದಿಕ್ಕಿನಲ್ಲಿ ಮಲಗುವುದು ಅತ್ಯಗತ್ಯ. ಆರನೇ ಪ್ರಶ್ನೆ, ಆಗಾಗ ನಮ್ಮ ಆಹಾರದಲ್ಲಿ ಅನ್ನದ ಗಂಜಿಯನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತ್ವರಿತ ಶಕ್ತಿ, ಬಿ ಕ್ಯಾನ್ಸರ್ ವಿರೋಧಿ, ಸಿ ಬಿಪಿ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗಂಜಿ ಕುಡಿಯುವುದರಿಂದ ದೇಹವು ತ್ವರಿತ ಶಕ್ತಿಯನ್ನು ಪಡೆಯುತ್ತದೆ. ಇದರಿಂದಾಗಿ ದೇಹದ ಆಯಾಸವು ಹೆಚ್ಚಿನ ಪ್ರಮಾಣದಲ್ಲಿ ಹೋಗುತ್ತದೆ. ಬೇಯಿಸಿದ ಅಕ್ಕಿ ಗಂಜಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಕಂಡುಬರುತ್ತವೆ. ಇದರಿಂದ ಮುಖದ ಮೇಲೆ ಹೊರಬರುವ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ಗಳು
ಹೋಗುತ್ತವೆ. ಗಂಜಿ ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳ ಅಪಾಯವು ಕಡಿಮೆಯಾಗುತ್ತದೆ. ಗಂಜಿಯಲ್ಲಿ ಸಮೃದ್ಧ ಪ್ರಮಾಣದ ಫೈಬರ್ ಕಂಡುಬರುತ್ತದೆ. ಇದು ಚಯಾಪಚಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಬಹುದು. ನಿಯಮಿತವಾಗಿ ಅಕ್ಕಿ ಗಂಜಿ ಕುಡಿಯುವ ಜನರ ದೇಹದ ಉಷ್ಣತೆಯು ಸಮತೋಲನದಲ್ಲಿರುತ್ತದೆ. ನೀವು ಹೈಪೋಟೆನ್ಷನ್ ಅಥವಾ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯಿಂದ ಹೋರಾಡುತ್ತಿದ್ದರೆ ಗಂಜಿಯಲ್ಲಿ ಉಪ್ಪನ್ನು ಬೆರೆಸಿ ಕುಡಿಯಬೇಕು. ಗಂಜಿ ಕುಡಿಯುವುದರಿಂದ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತದೆ. ಇದರಿಂದ ದೇಹದ ಅನೇಕ ಸಮಸ್ಯೆಗಳು ದೂರಾಗುತ್ತವೆ. ಮಧುಮೇಹ ಸಮಸ್ಯೆ ಇರುವವರು ಎಳನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಸಕ್ಕರೆ ಏರುಪೇರು, ಬಿ. ಅಂಗರಕ್ಷಣೆ, ಸಿ. ಶುಗರ್ ನಿಯಂತ್ರಣ, ಡಿ. ಗ್ಯಾಂಗ್ರೀನ್ ತಡೆ. ಸರಿಯಾದ ಉತ್ತರ ಆಪ್ಷನ್ ಎ. ಸಕ್ಕರೆ ಏರುಪೇರು. ಈಗಾಗಲೇ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಸಿಗದೇ ಇದ್ದವರು ಎಳನೀರಿನಿಂದ ದೂರವಿದ್ದರೆ ಒಳ್ಳೆಯದು. ಏಕೆಂದರೆ ಇದರಲ್ಲಿ ನೈಸರ್ಗಿಕ ಸಿಹಿ ಅಂಶ ಇರುವುದರಿಂದ ಮಧುಮೇಹ ಕಾಯಿಲೆ ನಿಯಂತ್ರಣ ಮೀರಿ ಹೋಗುವ ಸಾಧ್ಯತೆ ಇರುತ್ತದೆ. ಮಧುಮೇಹ ಇರುವ ರೋಗಿಗಳು ಕಡ್ಡಾಯವಾಗಿ ಪ್ರತಿದಿನ ಮುಂಜಾನೆ ಎದ್ದ ಬಳಿಕ ವ್ಯಾಯಾಮ ಮಾಡಬೇಕು. ಆ ಬಳಿಕ 1 ಲೋಟ ಆಗುವಷ್ಟು ಎಳನೀರು ಕುಡಿಯಬಹುದು. ಮಧುಮೇಹಿಗಳು ಪ್ರತಿದಿನ ವ್ಯಾಯಾಮ ಅಥವಾ ಯೋಗಾಭ್ಯಾಸವನ್ನು ಸರಿಯಾಗಿ ಅನುಸರಿಸದೇ ಇದ್ದರೆ ರಕ್ತದಲ್ಲಿ ಸಕ್ಕರೆ ಅಂಶದಲ್ಲಿ ಏರುಪೇರು ಆಗುತ್ತಲೇ ಇರುತ್ತದೆ. ಈ ಸಮಯದಲ್ಲಿ ಎಳನೀರು ಸೇವನೆ ಮಾಡಿದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಿ ಮಧುಮೇಹ ನಿಯಂತ್ರಣಕ್ಕೆ ಬಾರದೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿ ಇರುವವರು ಖಾಲಿ ಹೊಟ್ಟೆಗೆ 1 ಲೋಟ ಎಳನೀರು ಆಗುವಷ್ಟು ಮಾತ್ರ ಕುಡಿಯಬಹುದು. ಈ ನೀರಿನಲ್ಲಿ ಫ್ರಕ್ಟೋಸ್ ಕಂಡುಬರುತ್ತದೆ. ಇದು ನಿರ್ದಿಷ್ಟ ಪ್ರಮಾಣದಲ್ಲಿ ದೇಹಕ್ಕೆ ಹೋದರೆ ಮಧುಮೇಹ ರೋಗಿಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. 9ನೇ ಪ್ರಶ್ನೆ. ನಿದ್ರಾ ಪಾರ್ಶ್ವವಾಯು ಉಂಟಾಗಲು ಕೆಲವು ಕಾರಣಗಳೇನು? ಆಪ್ಷನ್ಸ್: ಎ. ಹೈ ಬಿಪಿ, ಬಿ. ಒತ್ತಡ, ಸಿ. ಅತಿಯಾದ ನಿದ್ದೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ನಿದ್ರಾ ಪಾರ್ಶ್ವವಾಯು ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಯ ಸಂಕೇತವಲ್ಲ. ನಿದ್ರಾ ಪಾರ್ಶ್ವವಾಯು ತನ್ನದೇ ಆದ ಇತರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿರುತ್ತದೆ. ಅಧಿಕ ರಕ್ತದೊತ್ತಡ, ಮಾನಸಿಕ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಆತಂಕ ಮತ್ತು ಆಘಾತದ ನಂತರದ ಒತ್ತಡದ ಅಸ್ವಸ್ಥತೆ, ಪ್ರತಿರೋಧಕ ನಿದ್ದೆ, ಉಸಿರುಕಟ್ಟುವಿಕೆ, ಮೆದುಳಿನ ಸಮಸ್ಯೆ, ರಾತ್ರಿಯಲ್ಲಿ ಸಾಕಷ್ಟು ನಿದ್ದೆ ಮಾಡಿದ ನಂತರವೂ ಹಗಲಿನ ವೇಳೆಯಲ್ಲಿ ಅತಿಯಾದ ಅರೆ ನಿದ್ರಾವಸ್ಥೆ ಉಂಟಾಗುವುದು, ಮದ್ಯ ಅಥವಾ ಮಾದಕ ವಸ್ತುಗಳ ದುರುಪಯೋಗ ಇವೆಲ್ಲವೂ ಕೂಡ ನಿದ್ರಾ ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ಪಾನಿಪುರಿಯನ್ನು ಇಷ್ಟಪಟ್ಟು ತಿನ್ನಲು ಕಾರಣವೇನು? ಆಪ್ಷನ್ಸ್: ಎ. ಹಾರ್ಮೋನ್ ಬಿಡುಗಡೆ, ಬಿ. ಶಕ್ತಿ ಹೆಚ್ಚಳ, ಸಿ. ಸಂತೃಪ್ತಿ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಪಾನಿಪುರಿ ನೀರಿನಲ್ಲಿ ಬಳಕೆಯಾಗುವ ತಾಜಾ ಮಸಾಲೆಗಳು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಇದು ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತದೆ. ಇದೆಲ್ಲದರ ಜೊತೆಗೆ ಪಾನಿಪುರಿ ತಿನ್ನುವುದು ಮನಸ್ಸಿಗೆ ಸಂತೋಷ ತರುತ್ತದೆ. ಏಕೆಂದರೆ ಅದರ ರುಚಿಯಲ್ಲಿ ವೈವಿಧ್ಯತೆ ಇರುತ್ತದೆ. ಇದು ಮನಸ್ಸನ್ನು ಸಕ್ರಿಯ ಮತ್ತು ಉಲ್ಲಾಸಗೊಳಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಿ ಮನಸ್ಸು ಹಗುರವಾಗುತ್ತದೆ. ಎಲ್ಲ ವಯಸ್ಸಿನ ಜನರಿಗೂ ಬಹಳ ಪ್ರಿಯವಾಗಿರುವ ಈ ತಿನಿಸು ಕೇವಲ ಬಾಯಿಯ ರುಚಿ ಹೆಚ್ಚಿಸುವುದು ಮಾತ್ರವಲ್ಲ, ಆರೋಗ್ಯಕ್ಕೂ ಬಹಳ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಬಳಕೆಯಾಗುವ ಪದಾರ್ಥಗಳು ದೇಹಕ್ಕೆ ಒಳ್ಳೆಯದು. ಅದಲ್ಲದೆ ಇದರಲ್ಲಿರುವ ಆರೋಗ್ಯಕರ ಗುಣಗಳು ಹಲವಾರು ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತವೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಡೋಪಮೈನ್ ಅಥವಾ ಸಂತೋಷದ ಹಾರ್ಮೋನ್ಗಳ ಬಗ್ಗೆ ಹೆಣ್ಣು ಮಕ್ಕಳು ಪಾನಿಪುರಿ ತಿಂದಾಗ ಅವರಲ್ಲಿ ಬಿಡುಗಡೆಯಾಗುತ್ತವೆ. ಇವು ಮನಸ್ಥಿತಿ ಸಂತೋಷವನ್ನು ನಿಯಂತ್ರಿಸುತ್ತವೆ. ಇವು ಧನಾತ್ಮಕ ಮನಸ್ಥಿತಿಗೆ ಕೊಡುಗೆ ನೀಡುತ್ತವೆ ಮತ್ತು ಮತ್ತೆ ಮತ್ತೆ ತಿನ್ನಬೇಕು ಎಂಬ ಕಡು ಬಯಕೆ ಉಂಟಾಗುತ್ತದೆ. ನಮ್ಮ ದೇಹದಲ್ಲಿ ರಕ್ತ ದಪ್ಪವಾದರೆ ಅಥವಾ ಹೆಪ್ಪುಗಟ್ಟುವುದರಿಂದ ಯಾವ ಸಮಸ್ಯೆಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ. ತಲೆನೋವು, ಬಿ. ಪಾರ್ಶ್ವವಾಯು, ಸಿ. ಹೃದಯಾಘಾತ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ ರಕ್ತ ದಪ್ಪವಾದರೆ ಅಥವಾ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ತಲೆನೋವು ಕಾಣಿಸಿಕೊಳ್ಳುತ್ತದೆ. ಪದೇ ಪದೇ ಬಳಲಿಕೆ ಸಮಸ್ಯೆ ಕಂಡುಬರುವುದು, ಕಣ್ಣಿನ ದೃಷ್ಟಿ ಸಮಸ್ಯೆ ಕೂಡ ಕಾಣಿಸಿಕೊಳ್ಳಬಹುದು. ಇದ್ದಕ್ಕಿದ್ದಂತೆ ಎದೆ ನೋವು ಕಾಣಿಸಬಹುದು. ರಕ್ತ ಹೆಪ್ಪುಗಟ್ಟುವ ಪರಿಣಾಮವಾಗಿ ಕಾಲುಗಳು ಊದಿಕೊಳ್ಳಬಹುದು. ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಆಗ ಇದರಿಂದ ಉಸಿರಾಟಕ್ಕೆ ತೊಂದರೆಯಾಗಬಹುದು. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಆಗ ಇದರಿಂದ ಪಾರ್ಶ್ವವಾಯು ಕಾಣಿಸಬಹುದು. ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಆಗ ಇದರಿಂದ ಹೃದಯಾಘಾತವಾಗಬಹುದು. ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.